ಸರ್ ನೋಡ್ರಿ ಇದು ಒಂದೊಂದು ರೆಕ್ಕೆಯಲ್ಲಿ ನೋಡ್ರಿ ಅದ ಇಲ್ಲಿ ನೋಡ್ರಿ ಯಾವ ಸೈಜ್ ಐತಿ ನೋಡ್ರಿ ಕಾಯಿ ಸರ್. ಮಳೆ ಆಗಿದ್ರ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಡಬಲ್ ಬರ್ತಿತ್ತು ಸರ್. ನಂಬರ್ 1 ಬೆಳೆ ಸರ್ ಇದು. ಬರಗಾಲ ಮಳೆ ಆದ್ರೂನು ಬಂಗಾರನ ಸರ, ಮಳೆ ಆಗ್ಲಿದ್ರು ಬಂಗಾರ ಅಂತ ತೋರ್ಸಿ ನೋಡ್ರಿ ಈಗ ಬೆಳೆಸಿ ಈ ಬೆಳೆ. ಮಳೆ ಆದ್ರೂ ಬಂಗಾರ, ಮಳೆ ಆಗ್ಲಿಲ್ಲ ಅಂದ್ರೂ ಬಂಗಾರ ಸರ್. ಇದು ಎಕರೆಕ್ 10 ಕ್ವಿಂಟಲ್ ಬರುತ್ತ್ರಿ ಇದು ಬೇಸಿ. ನಮ್ಗ ಬರಬ್ಬರಿ ನಾವು ಮೇಂಟೈನ್ ಮಾಡಿದ್ ಬಂದ್ರ 15 ದಿವ್ಸಕ್ಕೊಂದ್ಸರ್ತಿ ಗೊಬ್ಬರ, 15 ದಿವ್ಸಕ್ಕೊಂದ್ಸರ್ತಿ ಎಣ್ಣೆ ಸ್ಪ್ರೈ ಮಾಡಿದ್ರ ಬಳ್ಳಿ ಕೆಡಲ್ ಸರ. ಯಾವ್ದೇ ಕಾರಣಕ್ಕ 6 ತಿಂಗಳಾದ್ರೂ ಹಿಂಗ ಇರತ್ ಸರ. ಇದು 50 kg ಬ್ಯಾಗಿಗೆ 2,200 ರೂಪಾಯಿ 20 ಆಗೈತೆ ಸರ್. 2,300 10-26 ಮಾರ್ತಾರ ಸರ್. ಪೊಟ್ಯಾಶ್ ಬಂದ್ಬಿಟ್ಟು 2,300 ಸರ್. ಹಿಂಗಾಗಿ ರೇಟ್ ಎಲ್ಲ ಗೊಬ್ಬರ ರೇಟ್ ಹೆಚ್ಚಾಗ್ಬಿಟ್ಟವ್ರಿ. ನಮಗೂ ಬೀಜದ ರೇಟ್ ಜಂಪ್ ಮಾಡ್ರಿ ಅಂದಕ್ಕ 50,000 ರೂಪಾಯಿ ಮಾಡಿದ್ರಿ ಕ್ವಿಂಟಾಲ್. 50,000 ಮಾಡ್ಯಾರ ಸರ್ ಈ ವರ್ಷ. ಒಂದ್ ದಿವ್ಸ ಬೆಲೆ ಇರ್ತೈತಿ, ಒಂದ್ ದಿವ್ಸ ಬೆಲೆ ಇರಲ್ಲ ಸರ್. ಈಗ ಕಾಯಿ ಹರಿದ್ ಮಾರನ್ ಅಂದ್ರೆ ಈ ಬೀಜ ಆದ್ರೆ ರೀಸನಬಲ್ ರೇಟ್ ಅಲ್ಲ ಸರ್. ಕ್ವಿಂಟಾಲ್ಗೆ ಟಾರ್ಗೆಟ್ ರೇಟ್ ಇದು. 1 ರೂಪಾಯಿನೂ ಇಳ್ಸಲ್ ಸರ್ ಅವ್ರು, 1 ರೂಪಾಯಿನೂ ಏರ್ಸಲ್ರಿ. ಇನ್ನು ನಾನ್ ಜಾಸ್ತಿ ಬೆಳೆದಿನಪ್ಪ ಅಂದ್ರೆ ಇನ್ನೂ 1,000 ಕ್ವಿಂಟಾಲ್ಗೆ 1,000 ಎಕ್ಸ್ಟ್ರಾ ಹಾಕಿ ಕೊಡ್ತಾರ್ರಿ. 8 ರಿಂದ 7 kg ಬೀಜ ಬರುತ್ತೆ ಸರ್ ದಿವಸ ಸರ್. ಒಂದ್ ದಿವ್ಸ ಅಲ್ರಿ, ದಿವ್ಸ ರೀ. ಪ್ರತಿ ದಿನನು 7 ರಿಂದ 8 kg ಸರ್. 8 kg 500 ರೂಪಾಯಿ 1 kg ಸರ್. 500 ರೂಪಾಯಿ 1 kg ರೀ. 8 kg ಏನಾತ್ ಸರ್? 4,000 ರೂಪಾಯಿ ರೀ ಸರ್. ದಿನನಿತ್ಯ 4,000 ರೂಪಾಯಿ. 4,000ದಾಗ 2,000 ನಮ್ ಕೂಲಿ ಸರ್. ನಮಸ್ತೆ, ನಿಮ್ ಪರಿಚಯ ಮಾಡ್ಕೊಡ್ರಿ ಸರ್. ನನ್ನ ಹೆಸರು ರಾಮಪ್ಪ ಅಂತ ಸರ್. ಊರು ಬೆಟಗೇರಿ ಸರ್. ಬೆಟಗೇರಿ, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ, ಬೆಟಗೇರಿ ಸರ್. ಇದು ಆಗಲ್ಲ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು ನಿಮ್ ಇದು ಜರ್ನಿ? ಸರ್ ನಾವು ಒಂದು 10 ವರ್ಷ ಆಯ್ತು ಸರ್ ಇದನ್ನೇ ಕೆಲಸ ಮಾಡಕ್ಕೆ, ಹಾಗಲಕಾಯಿ ಹಾಕಕ್ಕೆ. ನಮ್ಗೆ ಒಳ್ಳೆ ಇನ್ಕಮ್ ಸರ್ ಇದರಲ್ಲಿದ್ದ. ಎಲ್ಲಿಂದ ತರ್ತೀರಿ? ಯಾವ ತರ ಬೀಜ ಬಿತ್ತನೆ ಮಾಡ್ತೀರಿ? ಸಾಲಿಂದ ಸಾಲ್ ಸರ 3.5 ರಿಂದ 4 ಫೂಟ್ ಅಗಲ ಹೊಡಿತೀವಿ ಸರ್. 2 ಫೂಟ್ 1.5 ಫೂಟ್ಗೆ ಬೀಜ ಇಡ್ತೀವಿ ಸರ್. 1.5 ಫೀಟ್ಗೆ ಬೀಜ ಇಡ್ತೀವಿ. ಎಕರೆಗೆ ಎಷ್ಟು ಕೆಜಿ? 1 kg ಹೋಗುತ್ತೆ ಸರ್. ಎಕರೆಗೆ 1 kg ಹೋಗುತ್ತೆ ಸರ್. ಸರ್ ನೋಡ್ರಿ, ಬಿತ್ತಬೇಕಾದ್ರೆ 1 ಚೀಲ ಗೊಬ್ಬರ ಹಾಕ್ತಿವಿ ಸರ್. 1 ಚೀಲ ಗೊಬ್ಬರ ಹಾಕಿದ್ರಿ? 1 ಚೀಲ ಗೊಬ್ಬರ ಹಾಕಿವ್ರಿ. 21 ದಿನ ಆದ್ಮೇಲೆ 3 ಚೀಲ ಗೊಬ್ಬರ ಹಾಕಿವ್ರಿ. ಆಮೇಲೆ ಬಳ್ಳಿ ಈಗ 21 ದಿವ್ಸಕ್ಕೆ ಇದು ಎತ್ತಕ್ ಬಂದ್ಬಿಡ್ತು ಸರ್. 21 ದಿವ್ಸಕ್ಕೆ ಎತ್ತಕ್ ಬಂದಾಗ ಎತ್ತಿ ದಾರ ಎಲ್ಲ ಏನದು ಇದನ್ನ ಕಟ್ಟಿ ಆದ್ಮೇಲೆ ಆಮೇಲೆ ನಾವು ಗೊಬ್ಬರ ಹಾಕ್ಬೇಕು ಸರ್. ಸಿಕ್ಕಾಪಟ್ಟಿ ಗೊಬ್ಬರ ಹಾಕ್ಬೇಕು ಸರ್. ಇದು ಈ ಗೊಬ್ಬರ ಇಲ್ಲ ಅಂದ್ರೆ ಬೆಳೆಯಂಗೆ ಇಲ್ಲ ಸರ್. ಇದು ಗೊಬ್ಬರ ಇಲ್ಲ ಅಂದ್ರೆ ಬೆಳೆಯಂಗಿಲ್ಲ. ಆಮೇಲೆ ನೀರ್ನ ಈಗ ಮಳಿ ಕಮ್ಮಿ ಸರ್. ಮಳಿ ಕಮ್ಮಿ ಇರೋದ್ರಿಂದ ನಾವು 1 ದಿವ್ಸ ಬಿಟ್ಟು 1 ದಿವ್ಸ ನೀರ್ ತೋರಿಸ್ತಾ ಇದೀವಿ ಸರ್. 1 ದಿವ್ಸ ಬಿಟ್ಟು 1 ದಿವ್ಸ. ಇಲ್ಲಾಂದ್ರೆ ರೋಗ ಬರೋ ಸಾಧ್ಯತೆ ಇರುತ್ತೆ ಸರ್ ಡ್ರೈ ಆದ್ರೆ. ಹಂಗಾಗಿ ನಾವು 1 ದಿವ್ಸ ಬಿಟ್ಟು 1 ದಿವ್ಸ ಬಿಟ್ಟು ನೀರ್ ಹಾಸಕತ್ತೀವಿ ಸರ್. ಒಂದು 3.5 ಕ್ವಿಂಟಲ್ ಆಗ್ಬೋದು ಸರ್ ಈ ಸದ್ಯ ನಮ್ದು. ಯಾವ ತಿಂಗಳದ ಹಾಕಿದ್ರೆ ಸರ್? ಏಪ್ರಿಲ್ 1 ಕೂರಿ ಸರ್. ಈಗ 4ನೇ ತಿಂಗಳ ಮುಗಿಯಾಕ್ ಬಂತು ಸರ್. 4 ತಿಂಗಳ ಸಂಪೂರ್ಣ ಆಗಾಕ್ ಬಂತ್ರಿ. ಈಗ 4 ತಿಂಗಳಿಂದ 2 ತಿಂಗಳಿಂದ ನಮ್ದು ಕಟಾವ್ ಚಾಲು ಐತ್ರಿ ಸರ್. 2 ತಿಂಗಳಿಂದ ಸ್ಟಾರ್ಟ್ ಐತ್ರಿ ಬೀಜ ತೆಗಿಯಾಕ. ದಿವ್ಸಕ್ಕ 8 ರಿಂದ 7 kg ಬೀಜ ಬರುತ್ತೆ ಸರ್. ದಿವ್ಸ ಸರ್. 1 ದಿವ್ಸ ಅಲ್ರಿ, ದಿವ್ಸ ರೀ. ಪ್ರತಿ ದಿನನು 7 ರಿಂದ 8 kg ಸರ್. 8 kg 500 ರೂಪಾಯಿ 1 kg ಸರ್. 500 ರೂಪಾಯಿ 1 kg ರೀ. 8 kg ಏನಾತ್ ಸರ್? 4,000 ರೂಪಾಯಿ ರೀ ಸರ್. ದಿನನಿತ್ಯ 4,000 ರೂಪಾಯಿ. 4,000ದಾಗ 2,000 ನಮ್ ಕೂಲಿ ಸರ್. ಈಗ 3-4 ಜನ ಬರ್ತೀವಿ ನಾವು ಇದನ್ನ ತೆಗಿಯಾಕ. 2,000 ನಮ್ ಕೂಲಿ ಸರ್. 2,000. ಇದರಂಗ ಎಷ್ಟು ದಿನ ಸರ್? ಇದರಂಗ 6 ತಿಂಗಳು ಬರುತ್ತೆ ಸರ್. 6 ತಿಂಗಳು ಬರುತ್ತೆ ಸರ್. ಅಂದ್ರ 180 ದಿವಸ. ಹೌದು ಸರ್, ಹೌದು, ಪಕ್ಕ ಸರ್. ಅದರಂಗ ದಿನಾಲು 2,000 ರೂಪಾಯಿ ಆದಾಯ. ಆದಾಯ ಸರ್. ದಿನ 2,000 ಸರ್. ದಿವಸ ನಮ್ದು ಊಟದ ಖರ್ಚು ಎಲ್ಲ ತೆಗೆದು ನಮಗೆ 2,000 ದಿನ 2,000 ರೂಪಾಯಿ ರೀ. ಈಗ ಮಾರ್ಕೆಟ್ನಾಗ ಹೋದ್ರ 1 ದಿವ್ಸ ಬೆಲೆ ಇರ್ತೈತಿ, 1 ದಿವ್ಸ ಬೆಲೆ ಇರಲ್ಲ ಸರ್. ಈಗ ಕಾಯಿ ಹರಿದ್ ಮಾರನ್ ಅಂದ್ರೆ ಈ ಬೀಜ ಆದ್ರೆ ರೀಸನಬಲ್ ರೇಟ್ ಅಲ್ಲ ಸರ್. ಕ್ವಿಂಟಾಲ್ಗೆ ಟಾರ್ಗೆಟ್ ರೇಟ್ ಇದು. 1 ರೂಪಾಯಿನೂ ಇಳ್ಸಲ್ ಸರ್ ಅವ್ರು, 1 ರೂಪಾಯಿನೂ ಏರ್ಸಲ್ರಿ. ಇನ್ನು ನಾನ್ ಜಾಸ್ತಿ ಬೆಳೆದಿನಪ್ಪ ಅಂದ್ರೆ ಇನ್ನೂ 1,000 ಕ್ವಿಂಟಾಲ್ಗೆ 1,000 ಎಕ್ಸ್ಟ್ರಾ ಹಾಕಿ ಕೊಡ್ತಾರ್ರಿ.
ಒಂದು ಖುಷಿಗೆ. ಖುಷಿಗೆ ರೀ ಸರ್. ಹೋದ್ ಸರಿ 45 ಮಾತಾಡಿದ್ವಿ ಸರ್. 45 ಮಾತಾಡಿದ್ವಿ, 46 47 ಹಿಂಗ್ ಹಾಕಿಕೊಟ್ರು. ಓ 45,000 ರೂಪಾಯಿ ಫರ್ ಕ್ವಿಂಟಲ್ ಮಾತಾಡಿದ್ದಾನೆ 47 ಹಾಕಿಕೊಟ್ರು ಸರ್ ಕಂಪ್ನಿಯವ್ರು. ಹಾಕಿಕೊಟ್ರು. ಈ ವರ್ಷ ನಮ್ಗ ಅದು ರೇಟ್ ಸಾಲಾರ್ದಕ್ಕ ಸರ್ ನಮ್ಗೆ ಹಿಂಗ ಆಗಲ್ಲ. ಆಮೇಲೆ ಗೊಬ್ಬರ ರೇಟ್ ಇದು 50 kg ಬ್ಯಾಗಿಗೆ 2,200 ರೂಪಾಯಿ 20 ಆಗೈತೆ ಸರ್. 2,300 10 26 ಮಾರ್ತಾರೆ ಸರ್. ಪೊಟ್ಯಾಶ್ ಬಂದ್ಬಿಟ್ಟು 2,300 ಸರ್. ಹಿಂಗಾಗಿ ರೇಟ್ ಎಲ್ಲ ಗೊಬ್ಬರ ರೇಟ್ ಹೆಚ್ಚಾಗ್ಬಿಟ್ಟವ್ರಿ. ನಮ್ಗ ಬೀಜದ ರೇಟ್ ಜಂಪ್ ಮಾಡ್ರಿ ಅಂದಕ್ಕ 50,000 ರೂಪಾಯಿ ಮಾಡಿದ್ರಿ ಕ್ವಿಂಟಲ್. ಒಂದು ಕ್ವಿಂಟಲ್ಗೆ 50,000 ಮಾಡ್ಯಾರ ಸರ್ ಈ ವರ್ಷ. ನೀವು ಕೊಟ್ಟಿರ್ತೀರಿ, ಎಷ್ಟು ದಿನಕ್ಕೆ ದುಡ್ಡು ಕೊಡ್ತಾರೆ ಸರ್? ಹಿಂದಲ್ಲೇ ಸರ್, ಇವತ್ತು ಬೀಜ ಕೊಟ್ವಿ, ಇವತ್ತ ಸರ್ ನಮ್ಗೆ ಅಮೌಂಟ್ ಒಂದ್ ದಿವ್ಸನೂ ಇಟ್ಕೊಳಲ್ಲ ಸರ್ ಅವ್ರು. ಅವತ್ತಿಂದ ಅವತ್ತ ಸರ್. ಈಗ ನಾವ್ ಹೆಂಗ್ ಮಾರ್ಕೆಟ್ಗೆ ಹೋಗಿ ನಾವೇ ಮಾರ್ಕೆಟ್ನಾಗ ಹೆಂಗ ತಗೊಂಬರ್ತೀವಿ ಸರ್, ಅದೇ ರೀತಿ ಸರ್. ಇವತ್ತು ಬೀಜ ತೂಕ ಮಾಡ್ಕೊಂಡು ಹೋದ್ರು ಅಂದ್ರೆ ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ಬಿಡ್ತಾರೆ ಸರ್. ಬೀಜ ಎಲ್ಲಿ ತಂದ್ರೆ ಬೀಜ ಎಲ್ಲಿ ಕೊಡಕ್ ಹೋಗಿರಿ ಸರ್? ಧೂಪದಳ್ಳಿ ಸರ್, ಕೊಟ್ಟೂರು ತಾಲೂಕು, ಕೊಟ್ಟೂರು ಜಿಲ್ಲಾ ಸರ್. ಧೂಪದಳ್ಳಿಯಾಗ ರುದ್ರೇಶ್ ಅಂತ ಸರ್ ಅವ್ರ ಹೆಸರು. ಅವರಿಂದ ಬೀಜ ಅವರಿಂದಾನೆ ಸರ್. ಅವರ ಇದಕ್ಕೆಲ್ಲ ಮಾರ್ಗ ನಮ್ಗ ಆಮೇಲೆ ಈ ಗೊಬ್ಬರಕ್ಕೆ ಬೇಕಂದಾಗ ಇವಾಗ ನೀವು ಗೂಟ ಗೊಬ್ಬರ ಏನು ಅಡ್ವಾನ್ಸ್ ಕೊಡ್ತಾರೆ ಸರ್. ನಮಗ್ ಕೊಡ್ತಾರ ಸರ್. ಗೋಟಕ್ ಕೊಡ್ತಾರ್ರಿ. ಔಷಧಿ ಇಲ್ಲಪ್ಪ ನಮಗಂದ್ರ ಔಷಧಿ ಕೊಡಿಸ್ತಾರ್ರಿ. ಆಮೇಲೆ ಹೊಡ್ರಿ ಅಂತ ಬಂದ್ ಹೇಳ್ತಾರ ಸರ್. ವಾರಕ್ಕೊಂದ್ಸರ್ತಿ ಅವ್ರು ಸೂಪರ್ವೈಸರ್ ಕಳಿಸ್ತಾರ್ರಿ. ಏನಾರ ಅದಕ್ಕ ರೋಗ ಬಂದೈತೆ ಅಂದಾಗ ಈ ಎಣ್ಣೆ ಮಾಡಿರಿ, ಇದನ್ನಿಲ್ಲ ಅಂತಂದ್ ಹೇಳ್ಕೊಡ್ತಾರ ಸರ್. ಫುಲ್ ನಮ್ಗ ಸ್ವಲ್ಪ ಹೆಲ್ಪ್ ಮಾಡ್ತಾರ ಸರ್. ಬೇರೆ ಮೆಕ್ಕೆಜೋಳ, ಸಜ್ಜಿ, ಸೂರ್ಯಕಾಂತಿ ಹೋಲಿಸಿದ್ರೆ ಸರ್ ಇದು ನಂಬರ್ 1 ಸರ್ ಬೆಳೆ. ಮೆಕ್ಕೆಜೋಳಕ್ಕ ಸಜ್ಜಿಗೆ ಹೋಲಿಸಿದಾಗ ಇದು ನಮ್ಗ ಹಣ್ಣ ಹಾಕೈತಿ ನೋಡ್ರಿ ಸರ್. ಅನ್ನ ಹಾಕೈತಿ ಸರ್. ಮಹಾಲಕ್ಷ್ಮನ್ಗಿಂತ ಈಗ ನೋಡ್ರಿ ಇಂತ ಬರಗಾಲದಾಗ ಈಗ ನಾನು ಇದು ಒಂದ ಅಲ್ರಿ, ನಾನು ಮೆಕ್ಕೆಜೋಳ ಹಾಕಿನ್ರಿ, ಸುರ್ಪಾನ ಹಾಕಿನ್ರಿ. ಅದಕ್ಕ ಹಾಕಿದಷ್ಟು ಖರ್ಚು ಇದಕ್ ಮಾಡಲ್ಲ ಸರ್, ನಾವು ಮಾಡಲ್ಲ. ಆಮೇಲೆ ಅದಕ್ಕೆ ಈಗ ಅದಕ್ಕೆ ರೊಕ್ಕನ ಹಾಕತ್ತಪ್ಪಲ್ರಿ. ಆಮೇಲೆ ನಮ್ ಮಾಡಿದಾಗ ಬೆಳೆಗೆ ಬೆಲೆ ಸಿಗಲ್ರಿ. ಈ ಮೆಕ್ಕೆಜೋಳ ಹಾಕಿದಾಗ 2,200 ರೂಪಾಯಿ ಗೊಬ್ಬರಿ. ಆ ಗೊಬ್ಬರ ರೇಟರ್ ಐತೇನ್ರಿ ಕ್ವಿಂಟಲಿಗೆ ಮೆಕ್ಕೆಜೋಳ, ಹೌದಲ್ರಿ? ಹಂಗಾಗಿ ನಾವು ಅದನ್ನ ಬಾಳ ಹೊತ್ತು ಕೊಡ್ಲಾರ್ದಂಗ ಇದ್ರ ಕಡೆಗೆ ಬಾಳ 1 ಎಕರೆ ಮಾಡ್ತಿದ್ವಿ. ಈ ವರ್ಷ ನಾನು 2 ಎಕರೆ ಮಾಡೀನಿ ಸರ್. 2 ಎಕರೆ ಮಾಡೀನ್ರಿ ನಾನು. 2 ಎಕರೆ ಮಾಡೀನ್ರಿ. ಸುಮಾರು ಈಗ 5 ರಿಂದ 6 ಕ್ವಿಂಟಲ್ ಆಗ್ಬೋದು ಸರ್ ನಮ್ದು ಈ ಸದ್ಯ ಪ್ರೆಸೆಂಟ್ ರೀ ಸರ್. ಇನ್ನು ಎಷ್ಟು ಬರ್ಬೋದು ಸರ್? ಇನ್ನೊಂದು 4 ಕ್ವಿಂಟಲ್ 3 ಕ್ವಿಂಟಲ್ ಆಗ್ಬೋದು ಸರ್. 15 ಕ್ವಿಂಟಲ್ ವರೆಗೆ ತರ್ತೀರಿ? 15 ಕ್ವಿಂಟಲ್ ಬೆಳಿಬೇಕನ್ನ ಟಾರ್ಗೆಟ್ ಸರ್ ಈ ವರ್ಷ ಇಟ್ಕೊಂಡಿವಿ ಸರ್. ಮಳೆ ಆಗಿದ್ರೆ ಒಂದು 20 ಕ್ವಿಂಟಲ್ ಹಾಕತ್ ಸರ್. ಎಕರೆಕ್ 10 ಕ್ವಿಂಟಲ್ ಬರುತ್ತ್ರಿ. ಇದು ಬೇಸಿ ನಮ್ಗ ಬರೋಬ್ಬರಿ ನಾವು ಮೇಂಟೈನ್ ಮಾಡಿದ್ವಿ ಅಂದ್ರ 15 ದಿವ್ಸಕ್ಕೊಂದ್ಸರ್ತಿ ಗೊಬ್ಬರ, 15 ದಿವ್ಸಕ್ಕೊಂದ್ಸರ್ತಿ ಎಣ್ಣೆ ಸ್ಪ್ರೈ ಮಾಡಿದ್ರ ಬಳ್ಳಿ ಕೆಡಲ್ ಸರ್. ಯಾವ್ದೇ ಕಾರಣಕ್ಕ 6 ತಿಂಗಳಾದ್ರೂ ಹಿಂಗ ಇರತ್ ಸರ್. 6 ತಿಂಗಳಾದ್ರು ಇದೇ ಗ್ರೀನ್ ಇರುತ್ತೆ 6 ತಿಂಗಳಾದ್ರು ಬೇಸ್ ಮೇಂಟೈನ್ ಇದ್ರೆ. ಇಲ್ಲ ನಾವು ನೀರ್ ಸರಿ ಬಿಡ್ಲಿಲ್ಲ, ನಾವು 4 ದಿವ್ಸಕ್ಕೊಂದ್ಸರಿ ಬಿಟ್ವಿ, 5 ದಿವ್ಸಕ್ಕೊಂದ್ಸರಿ ಬಿಟ್ವಿ ಅಂದ್ರ ಎಲಿ ಕೆಂಪಗಾಗಕ್ ಶುರುವಾಗುತ್ತೆ ಸರ್. ನೀರಿನ ಮೇಲೆನೇ ಐತಿ. ಹೌದು ಸರ್. ಇದ್ದಾಗ ನೀರು ಜಾಸ್ತಿ ಆಗ್ಬಾರ್ದ್ರಿ, ಇತ್ತಾಗ ನೀರು ಕಮ್ಮಿ ಆಗ್ಬಾರ್ದ್ರಿ. ಸಮನಾಗಿ ನೋಡ್ಕೋಬೇಕ್ರಿ. ಇದು ಒಂದು ಒಳ್ಳೆ ಬೆಳೆ ಸರ್. ನಂಬರ್ 1 ಬೆಳೆ ಸರ್ ಇದು. ಬರಗಾಲ ಮಳೆ ಆದ್ರೂನು ಬಂಗಾರನ ಸರ, ಮಳೆ ಆಗ್ಲಿತ್ರುನು ಬಂಗಾರ ಅಂತ ತೋರ್ಸಿ ನೋಡ್ರಿ. ಈಗ ಬೆಳೆಸಿ ಈ ಬೆಳೆ ಮಳೆ ಆದ್ರೂ ಬಂಗಾರ, ಮಳೆ ಆಗ್ಲಿಲ್ಲ ಅಂದ್ರೂ ಬಂಗಾರ ಸರ್ ಇದು. ಸರ್ ನೋಡ್ರಿ ಇದು ಒಂದೊಂದು ರೆಕ್ಕೆಯಲ್ಲಿ ನೋಡ್ರಿ ಅದ ಇಲ್ಲಿ ನೋಡ್ರಿ ಯಾವ ಸೈಜ್ ಐತಿ ನೋಡ್ರಿ ಕಾಯಿ ಸರ್. ಮಳೆ ಆಗಿದ್ರ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಡಬಲ್ ಬರ್ತಿತ್ತು ಸರ್. ಅದೇ ನೋಡ್ರಿ ಸ್ನೇಹಿತರೆ, ಇವ್ರೊಂದು ಅದ್ಭುತ ಮಾಹಿತಿ ಅಂತ ಹೇಳ್ಬೋದು. ಇವರು ನಾನು ಮೆಕ್ಕೆಜೋಳ ಹಾಕಿನಿ, ಸೂರ್ಯಕಾಂತಿ ಹಾಕಿನಿ, ಅದಕ್ಕೆ ಖರ್ಚು ಮಾಡಿದ್ರಷ್ಟು ಲಾಭ ಸಿಗೋಲ್ಲ. ಬಟ್ ನಾನು ಇದನ್ನು ಇನ್ವಾಲ್ವ್ ಆಗಿಂದ ಯಾವಾಗ ಆಯಿತು ಅದು ನನಗೆ ಇದು ಬಂಗಾರನ ಆಗಿಬಿಟ್ಟೈತೆ ಹೊರತು ನನ್ನ ಜೀವನದಾಗ. ಅಷ್ಟು ದಿನನಿತ್ಯನ ನಾವು 4,000 ರೂಪಾಯಿ ಬೀಜ ತೆಗಿತೀವಿ ಅಂದ್ರೆ 2,000 ರೂಪಾಯಿ ಕೂಲಿ ಕೊಡ್ತೀವಿ. ನನಗೆ ನೋನೋ ಇಲ್ಲ. ಆ 2,000 ರೂಪಾಯಿ ಉಳಿತಿತ್ತಲ್ಲ ಅದೇ ಸಾಕು. ಸುಮಾರು ಅಷ್ಟೇ ಆದ್ರೆ ನನಗೆ ಎಕರೆಗೆ ಸುಮಾರು 2 ಲಕ್ಷ 1 ಲಕ್ಷದಿಂದ ಆದಾಯ ಸಿಗುತ್ತೆ. ಅದೇ ಮೆಕ್ಕೆಜೋಳ ಹಾಕಿದ್ರೆ ನಮಗೇನು ಆದಾಯನೇ ಇಲ್ಲ. ಅದು ಬರಗಾಲ ಇರಲಿ ಮಳೆಗಾಲ ಇರಲಿ, ಈ ಬರಗಾಲ ಅಂಕಾರ ನಾವು ಯಾರು ಕಂಡಿಲ್ಲ, ನಾವು ಇಂಥರ ಕಾಣ್ತೀವಿ ಅಂತ ಹೇಳ್ತಾರೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.